ಇಲ್ಲ 6 ಫೀಟಾಗ ಮಾಡಿಸಿ ಇಲ್ಲ ಎಲ್ಲ ಲೆವೆಲ್ ನೋಡಿ ನೀವು ಕರೆಂಟ್ ತರಕಂದ್ರೆ ಇರ್ಬೋದ್ರಪ್ಪ ಭಾಳ ದೂರ ಆಕತ್ತು. ಅದಕ್ಕೆ ಸಪೋರ್ಟ್ ನೆಟ್ ಇಲ್ಲ, ಸ್ವಲ್ಪ ಎಲ್ಲ ಭಾಳ ಆಗ್ತೀವಲ್ಲ ಸ್ವಲ್ಪ ಇದಾಗ್ತಿರ್ತೈತಿ ಇರ್ಬೋದ್ರಪ್ಪ. ಈಗ ನಿಮಗೆ ಎಷ್ಟು ದಿನದ ನಾವು ಈಗ ಮಾತು ಕೊಟ್ಟ ಪ್ರಕಾರ ಎಷ್ಟು ದಿನದಾಗ ನಿಮಗೆ ಬೋರ್ ಇದನ್ನೆಲ್ಲ ಸ್ಟ್ರಕ್ಚರ್ ರೆಡಿ ಮಾಡಿದಂಗೆ ಆಯ್ತು. ಈಗ ನಾವು 6 ರಿಂದ 7 ದಿನ ಹಾಕೋದಂತ ಹೇಳಿದ್ದು ನಾನು ನಿಮಗೆ. ಆಲ್ಮೋಸ್ಟ್ 3-4 ದಿನದೊಳಗೆ ನಮಗೆಲ್ಲ ಕಂಪ್ಲೀಟ್ ನಿಮಗೆ ಕ್ಲಿಯರ್ ಮಾಡಿಕೊಟ್ಟಿವಿ. ಇಲ್ಲಿದೆ ರೈತರಿಗೆ ಸರ್ವಿಸ್ ಕೊಡ್ತಕ್ಕಂಥದ್ದೇ ನಮ್ಮ ಒಂದು ಕಂಪ್ನಿ ವಿಚಾರಂಗ ಕಂಪ್ನಿಯಿಂದ. ಯಾಕಂದರೆ ಸರ್ವಿಸ್ ಹಿಂದೆಲ್ಲ ಕೊಟ್ಟನಪ್ಪ ರೈತರು ಖುಷಿ ಆಗತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಹೆಂಗೆ ಅನ್ನೋದೊಂದು ಇದಿರ್ತೈತಿ. ಒಂದು ಸತಿ ನೋಡಿ ನೀರಿಂತ ಬಲಿಸಿ ಮೇಲೆ ನೀರು ಬೀಳ್ತೈತಲ್ಲ ಹೆಂಗೆ ಎಷ್ಟು ಬೀಳ್ತಾ ಹೆಂಗೆ ಅನ್ನೋದೊಂದು. ಯಾಕಂದ್ರೆ ನೀರು ಎಷ್ಟು ಚೆನ್ನಾಗಿ ಬರುತ್ತೆ ಅದ್ರ ಮೇಲೆ ನೀವು ಮುಂದೆ ಏನು ಮಾಡ್ಬೇಕಂತ ಗೊತ್ತಾಗತ್ತೆ. ಅದರಿಂದ ಒಳ್ಳೆಯದು. ಅಂದರೆ ಈಗ ಎಷ್ಟು ಅಡಿ ಡೀಪ್ ಇಳಿಸಿರಿ? 220 ಅಡಿ ಬಿಟ್ಟಿರಿ. ಓಹೋ, 220 ಅಡಿಯಿಂದ ಇಷ್ಟು ಫಾಸ್ಟ್ ನೀರು ಬರಕತ್ತೈತಿ. ಅಡ್ಡಿಲ್ಲ. ನೀವು ಕರೆಂಟಿಗೆ ಕೂಡ ನೀವು ಕೊಟ್ಟರು ಕೂಡ ಇಷ್ಟೇ ನೀರು ಬರ್ತೈತಿ. ಕರೆಂಟಿಗೆ ಅದಕ್ಕೂ ಏನು ಚೇಂಜ್ ಇರೋಲ್ಲ ಇರೋದು. ನೀವು ಕರೆಂಟಿಗೆ ಕೊಡ್ಬೋದು ಇದನ್ನು ಮೋಟ್ರನ್ನ. ಇದು AC ಮೋಟ್ರ. DC ಇದಕ್ಕೂ ಸೋಲಾರಿಗೂ ನಡೆಸ್ಬೋದು. ನೀವು ಸೋಲಾರಿಗೆ ಒಂದೇ ನಡೆಸೋದಾದರೆ 10-15 ವರ್ಷ ಮೋಟ್ರ್ ಏನು ಸುಡೋದು. ನೀವು ಅದ್ರ ಕಡೆ ತಲೆನೂ ಹಾಕಂಗಿಲ್ಲ. ನೀನು 10-15 ವರ್ಷ ಮೋಟ್ರ್ ಸುಡ್ತಾನಂಗಲ್ಲ. ಹಿಂದಿಗಾಗಿ ಸೀಟ್ ಬಂತು ಇದಾದರೂ ಹೋಗ್ಬೋದು ಅಷ್ಟೇ. ಬಿಟ್ಟರೆ ಮೋಟ್ರ್ ಸುಡೋದಕ್ಕೆ ನೀವು ಇದನ್ನ ಇದು ಮಾಡೋಂಗಿಲ್ಲ. ನೀವು ಕರೆಂಟ್ ಕೊಟ್ಟಾಗ ಏನಕ್ಕೆ ಸ್ವಲ್ಪ ಲೈನ್ ವೇರಿಯೇಷನ್ ಆದಾಗ ಸ್ವಲ್ಪ ವೇರಿಯೇಷನ್ ಬರ್ಬೋದು ಅಷ್ಟೇ. ಬಟ್ ಸೋಲಾರಿಗೆ ಒಂದಾದರೆ ನೀನು ಈ ಕಡೆ ಇದನ್ನು ಮಾಡೋಂಗಿಲ್ಲ. ನಾನು ಇದೊಂದು ಮೊಬೈಲ್ಗೆ ಅಡ್ಜಸ್ಟ್ ಮಾಡಿಕೊಡ್ತೀನಿ. ಮೊಬೈಲ್ ಮುಖಾಂತರ ನೀವು ಇದು ಮಾಡ್ಕೊಂಡು ಆಪ್ರೇಟ್ ಮಾಡ್ಬೋದು. ಓಕೆ, ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಚೆನ್ನಾಗೈತೆ ಸರ್, ಶೀಘ್ರದಲ್ಲಿ ನೀರು ಭಾಳ ಚೆನ್ನಾಗಿದೆ. ಓಕೆ. ಇಲ್ಲ ಈ ದಿನ ಏನಾಗ್ಬಿಡ್ತು, ಸೋಲಾರು ಕರೆಕ್ಟಾಗಿ ಮಾಡ್ತಿದ್ದಿಲ್ಲ. ಈಗ ಕರೆಕ್ಟಾಗಿ ಸ್ಟ್ರಕ್ಚರ್ಗಳು ಉಂಟಾವೆ. ಈಗ ಮೊದಲೆಲ್ಲ ಏನಾಯ್ತು, ಸೋಲಾರ್ ಫೇಲ್ ಹಾಕೋ ಎಲ್ಲ ರೈತರ ತಲೆಗೆ ಅದೇ ಇತ್ತು. ಹಂಗಾಗಿ ಬೇಡ ಫಾಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ಈಗ 2,60,000 ಇನ್ವೆಸ್ಟ್ಮೆಂಟ್ ಮಾಡಿ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಯಾಕೆ ನೀರು ಎಷ್ಟು ಬರುತ್ತೆ ಹೆಂಗೆ ಬರುತ್ತೆ ಅನ್ನೋದೊಂದು ಭಯ ಇರ್ತದೆ. ಬಟ್ ಈಗ ಹಂಗಿಲ್ಲ, 100% ನೀರು ಸಕ್ಸಸ್ ಆಗಿ ಕೊಡಕತ್ತೀವಿ. ಓಕೆ, ಧನ್ಯವಾದ ಇರ್ಬೋದು.